ತುಂಗಭದ್ರಾ ಜಲಾಶಯ ಇವತ್ತು ಐತಿಹಾಸಿಕ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರತಕ್ಕಂಥದ್ದು. ಯಾಕೆಂತಂದ್ರೆ 2024 ಆಗಸ್ಟ್ 10ರಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19 ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿತ್ತು. ಇದಾದ ನಂತರ ರೈತರಲ್ಲಿ ಸಾಕಷ್ಟು ಆತಂಕದ ಮನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕ್ರಸ್ಟ್ ಗೇಟ್ ಅಲ್ಲಿ ಕೊಚ್ಚಿ ಹೋದ ನಂತರ ಸಾಕಷ್ಟು ಅಪಾರ ಪ್ರಮಾಣದ ನೀರು ಕೂಡ ತುಂಗಭದ್ರಾ ಜಲಾಶಯದಿಂದ ಒಂದು ವ್ಯರ್ಥವಾಗಿ ಕೂಡ ಹರಿದು ಹೋಗಿರ್ತಕ್ಕಂಥದ್ದು. ಆದರೆ ಸರ್ಕಾರ 3 ರಾಜ್ಯಗಳು ಆಂಧ್ರ, ಕರ್ನಾಟಕ, ತೆಲಂಗಾಣ 3 ರಾಜ್ಯಗಳು ಮತ್ತು ಟಿಬಿ ಬೋರ್ಡ್ ಆಡಳಿತ ಮಂಡಳಿಯ ಒಂದು ಪ್ರಯತ್ನದಿಂದಾಗಿ ಆ ಒಂದು ಕ್ರಸ್ಟ್ ಗೇಟ್ ಅನ್ನು ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸುವಲ್ಲಿ ಕೂಡ ಯಶಸ್ವಿ ಕೂಡ ಆಗಿತ್ತು. ಅದಾದ ನಂತರ 33 ಗೇಟ್ಗಳನ್ನು ಕೂಡ ಕ್ರಸ್ಟ್ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತಜ್ಞರು ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಯಾಕೆಂತಂದ್ರೆ ಜಲಾಶಯ ನಿರ್ಮಾಣ ಆಗಿ 73 ವರ್ಷ ಆಯಿತು. ಅದರಲ್ಲಿ ಕೂಡ ಸಾಕಷ್ಟು ಕ್ರಸ್ಟ್ ಗೇಟ್ಗಳು ಕೂಡ ದುರಸ್ತಿ ಕಾರ್ಯಗಳು ಕೂಡ ಮಾಡಬೇಕಾಗಿತ್ತು. 33 ಕ್ರಸ್ಟ್ ಗೇಟ್ಗಳ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ತಜ್ಞರು ಒಂದು ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಒಂದು ತಜ್ಞರ ಒಂದು ವರದಿಯನ್ನು ಆಧರಿಸಿ ಈಗಾಗಲೇ 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಸುಮಾರು 51 ಕೋಟಿ ಇದಕ್ಕೆ ಒಂದು ವೆಚ್ಚ ಕೂಡ ಆಗಿರ್ತಕ್ಕಂಥದ್ದು. ಕಾಲಮಿತಿ ಒಳಗಡೆ ಅಂದ್ರೆ ಈ ಬಾರಿ 2ನೇ ಬೆಳೆಗೆ ಕೂಡ ರೈತರಿಗೆ ಕೂಡ ನೀರಿಲ್ಲ. ಆದಾಗ್ಯೂ ಕೂಡ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದರು. ಆದರೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಈ ವರ್ಷ ಆದ್ರೂ ಮುಗಿತ್ತೋ ಇಲ್ಲ ನಿಟ್ಟಿನಲ್ಲಿ ಕೂಡ ಆತಂಕದಲ್ಲಿ ಕೂಡ ರೈತರು ಇದ್ರು. ಆದರೆ ಕಾಲಮಿತಿ ಒಳಗಡೆ ಕೂಡ ಕ್ರಸ್ಟ್ ಗೇಟ್ಗಳನ್ನು ಒಂದು ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವಲ್ಲಿ ಕೂಡ ಯಶಸ್ವಿ ಆಗಿರ್ತಕ್ಕಂಥದ್ದು. ಜೊತೆಗೆ 33 ಕ್ರಸ್ಟ್ ಗೇಟ್ಗಳಿಗೂ ಕೂಡ ಹೊಸ ಚೈನ್ ಅನ್ನು ಕೂಡ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಒಂದು ರೀತಿಯ ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆಂತಂದ್ರೆ 3 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥದ್ದು. ಈಗಾಗಲೇ ಕಾರ್ಯಕ್ರಮಕ್ಕೆ ಒಂದು ಕ್ಷಣಗಣನೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ನಾವೀಗ ಜಲಾಶಯದ ಬಳಿ ಇರತಕ್ಕಂಥದ್ದು. ಜಲಾಶಯದ ಕೂಡ ಸಾಕಷ್ಟು ರೀತಿಯ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರತಕ್ಕಂಥದ್ದು. ಈಗಾಗಲೇ ಒಂದು ಬೆಳಿಗ್ಗೆ 10:30 ಸುಮಾರಿಗೆ 3 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದೇ ತುಂಗಭದ್ರಾ ಜಲಾಶಯಕ್ಕೆ ಕೂಡ ಬರ್ತಾ ಇರತಕ್ಕ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರತಕ್ಕಂಥದ್ದು. ಭಾರಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಾಟು ಮಾಡಿರತಕ್ಕಂಥದ್ದು. ಬರ್ತಕ್ಕಂಥ 3 ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ರೇವಂತ್ ರೆಡ್ಡಿ, ಜೊತೆಗೆ ಚಂದ್ರಬಾಬು ನಾಯ್ಡು ಸೇರಿದಂತೆ ಕೇಂದ್ರದ ಒಂದು ನೀರಾವರಿ ಸಚಿವರು ಸೇರಿದಂತೆ ಬಹುತೇಕ ಎಲ್ಲ 3 ರಾಜ್ಯಗಳ ಚೀಫ್ ಸೆಕ್ರೆಟರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರತಕ್ಕಂಥದ್ದು. ಜೊತೆಗೆ ಈ ಒಂದು ತುಂಗಭದ್ರಾ ಜಲಾಶಯ ಈ ಭಾಗದ ಜೀವನಾಡಿ ಅಂತ ಹೇಳ್ಬೋದು. ಯಾಕೆಂದ್ರೆ ಕರ್ನಾಟಕದ 4 ಜಿಲ್ಲೆ ಸೇರಿದಂತೆ ನೆರೆ ಆಂಧ್ರದ ಕೆಲ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು. ಲಕ್ಷಾಂತರ ರೈತರಿಗೆ ನೀರುಣಿಸ್ತಕ್ಕಂಥ ತುಂಗಭದ್ರಾ ಜಲಾಶಯದ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ರೈತರಲ್ಲಿ ಕೂಡ ಒಂದು ರೀತಿಯ ಮಂದಹಾಸ ಮೂಡಿರತಕ್ಕಂಥದ್ದು. ಯಾಕೆಂತಂದ್ರೆ ಸಾಕಷ್ಟು ಆತಂಕ ಕೂಡ ರೈತರಿಗಿತ್ತು. ಯಾಕೆಂತಂದ್ರೆ ಕ್ರಸ್ಟ್ ಗೇಟ್ ಈ ವರ್ಷ ಆದರೂ ಅಳವಡಿಕೆ ಆಗುತ್ತೆ ಅನ್ನೋದ್ರಲ್ಲಿ ಕೂಡ ಆತಂಕ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಒಂದು ಸಾಕ್ಷಿ ಕೂಡ ಆಗ್ತಾ ಇರತಕ್ಕಂಥದ್ದು. ನಾವು ನೋಡ್ತಾ ಇರತಕ್ಕಂಥ ದೃಶ್ಯಗಳೇನಿದಾವೆ ಇವು ಬ್ಯಾಟರಿ ಚಾಲಿತ ವಾಹನಗಳಿದಾವೆ. ಇದೇ ಒಂದು 5 ವಾಹನಗಳ ಮೂಲಕ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅನ್ನು ಉದ್ಘಾಟನೆ ಮಾಡಲಿಕ್ಕೆ 3 ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರು ಕೂಡ ಇದೇ ವಾಹನದ ಮೂಲಕ ಒಂದು ಕ್ರಸ್ಟ್ ಗೇಟ್ ಒಂದು ತುಂಗಭದ್ರಾ ಡ್ಯಾಮ್ ಒಳಗಡೆ ಕೂಡ ಪ್ರವೇಶ ಮಾಡತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಏರ್ಪಾಟು ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ 3 ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಕೂಡ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ತುಂಗಭದ್ರಾ ಜಲಾಶಯ ಸೇರಿದಂತೆ ಜಲಾಶಯದ ಸುತ್ತಮುತ್ತ ಕೂಡ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಏರ್ಪಾಟು ಮಾಡಿರ್ತಕ್ಕಂಥದ್ದು. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಅಂತಿಮ ಹಂತಕ್ಕೆ ಕೂಡ ತಲುಪಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಹಂಗೆ ಲೈವ್ ಇದೆ, ನಾ ಅದೇ ಕಂಟಿನ್ಯೂ ಮಾಡಿಬಿಡ್ತೀನಿ.
ಇಲ್ಲಿ ವಿಸಲ್ಸ್ ಜೊತೆ ಅಷ್ಟೇ, ಇಲ್ಲಿ ನಿಂತ ತಗೋತೀವಿ. ಸರ್ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.